टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಾರಕಕ್ಕೇರಿದಂತಹ ಜಾತಿ ಜಟಾಪಟಿ ವೈಫಲ್ಯ ಮುಚ್ಚಿಕೊಳ್ಳೋಕೆ ಜಾತಿ ಗಣತಿ ಹೊರಗೆ ತಂದಿದ್ದಾರೆ ಅಂತ ಅಶೋಕ್ ಹೇಳಿದ್ರೆ, ಇನ್ನೊಂದು ಕಡೆ ಅಶೋಕ್ಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಅಶೋಕ್ ಹೇಳೋದೆಲ್ಲ ಬರೀ ಸುಳ್ಳು ಅಂತ ಹೇಳಿದ್ದಾರೆ. ಜಾತಿ ವರದಿಯನ್ನ ಬಿಡುಗಡೆ ಮಾಡೋದು, ಮಾಧ್ಯಮದಲ್ಲಿ ಸಾಕಪ್ಪ ಒಂದು ವಾರ ಆಯ್ತು ಈ ಜಾತಿ ವರದಿ, ಬೇರೆ ಇಶ್ಯೂಗೆ ಹೋಗೋಣ ಅಂದ ತಕ್ಷಣ ಜಾತಿ ನೆತ್ತಿ ಜೋಬಲ್ಲಿ ಇಟ್ಕೊಂಡ್ಬಿಡೋದು. ಯಾವಾಗ ಸಿಎಂಗೆ ಮುಖ್ಯಮಂತ್ರಿ ಚೇಂಜ್ ಅಂತ ಮಾಧ್ಯಮದಲ್ಲಿ ದಿನನಿತ್ಯ ಸುದ್ದಿ ಬರ್ತದೋ ಅವಾಗ ಜೋಬಿಂದ ತೆಗೆಯೋದು ಬಿಡೋದು. ಅದು ಹೋಗಿ ಮಾಧ್ಯಮದಲ್ಲಿ ಒಂದು ವಾರ ಆದ್ಮೇಲೆ ಆಚೆ ಹೋದ್ಮೇಲೆ ತಿರುಗಿ ಎತ್ತಿ ಜೋಬಾಗಿ ಇಟ್ಕೊಳ್ಳೋದು, ತಿರ್ಗಿ 6 ತಿಂಗಳಾದ್ಮೇಲೆ ಬಿಡೋದು. ಇದು ಸಿದ್ದರಾಮಯ್ಯನವರ ಒಂದು ನಾಟಕ ಕಂಪನಿಯ ಟ್ರಿಕ್ಸ್. ಅದಕ್ಕೆ ಒಂದು ಕಂಪನಿ ಇಟ್ಕೊಂಬಿಟ್ಟವ್ರು. ಯಾವಾಗ ಈ ತರ ಬರ್ತದೋ ಇಂಥದ್ದನ್ನ ಬಿಡುಗಡೆ ಮಾಡಬೇಕು ಅಂತ ನಾಟಕದ ಒಂದು ಕಂಪನಿ ಇಟ್ಕೊಂಬಿಟ್ಟವ್ರೆ. ಅದನ್ನ ಬಿಡುಗಡೆಯನ್ನ ಮಾಡ್ತಾರೆ. ಅಶೋಕ ಯಾವತ್ತು ಸತ್ಯ ಹೇಳಿದಾನೆ? ಬರೀ ಸುಳ್ಳೇ ಹೇಳೋದು. ಮೂಲಪ್ರತಿ ನಮ್ಮ ಹತ್ರ ಇರೋಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇನೆ ಶೀಲ್ಡ್ ಕವರ್ನಲ್ಲಿ ಇತ್ತು, ಅದನ್ನು ಓಪನ್ ಮಾಡಿದ್ದು ಎಲ್ಲರೆದುರಿಗೆ ಕ್ಯಾಬಿನೆಟ್ನಲ್ಲಿ. ಗೊತ್ತೇ ಇಲ್ಲ. ಅಶೋಕ ಬಿಜೆಪಿಯವರು ಇದ್ದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು. ಅವ್ರ ಕಸಬು ಅವ್ರದ್ದು. ಅವರ RSSನವ್ರು ಹೇಳ್ಕೊಟ್ಟಿರೋದು ಅವ್ರಿಗೆ.